ಇವತ್ತು ಪವರ್ ಟಿವಿ ಸ್ಟ್ರಿಂಗ್ ಆಪರೇಷನ್ ನೋಡಿ ಬೆಚ್ಚ ಬೀಳುವಂತ ಕೆಲಸ ಆಗಿದೆ ನಮಗೆ. ಯಾಕಂದ್ರೆ ನಾವು ಸಹಜವಾಗಿ ಅವಿದ್ಯಾವಂತರು ಮತ್ತು ವಿದ್ಯಾವಂತರು ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ತಂಬ್ ಕೊಟ್ಟೆ ಕೊಡ್ತೀವಿ. ರೇಷನ್ ಕಾರ್ಡ್ ಕೂಡ ತಂಬ್ ಕೊಡ್ತೀವಿ. ಆ ರೇಷನ್ ಕಾರ್ಡ್ ತಂಬ್ ಕೊಡುವಂತ ಸಂದರ್ಭದಲ್ಲಿ ಆ ಡೂಪ್ಲಿಕೇಟ್ ತಂಬುಗಳನ್ನು ತಗೊಂಡು ಇವತ್ತು ರೇಷನ್ ಕಾರ್ಡ್ಗಳನ್ನ ಅವರೇ ನಕಲಿ ಮಾಡಿಕೊಂಡು ರೇಷನ್ಗಳನ್ನು ತಗೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಈ ತರ ಸಾಕಷ್ಟು. ಒಂದ್ಸರಿ ತಂಬ್ ಸಿಕ್ತು ಅಂತಂದ್ರೆ ಮುಗೀತು, ಏನ್ ಬೇಕಾದ್ರೂ ಮಾಡ್ಬೋದು. ಬೇಕಾದ್ರೆ ಸೈಟ್ಗಳ ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು. ಈ ತರ ನಕಲಿ ದಂಧೆ ನಡೀತಾ ಇರತಕ್ಕಂಥದ್ದು ಒಂದು ರೀತಿ ಆಘಾತಕಾರಿಯಾದಂಥ ವಿಚಾರ. ಬಹುಶಃ ಇದು ಬಾಗೇಪಲ್ಲಿಯಲ್ಲ, ಇದು ಬೆಂಗಳೂರಲ್ಲೂ ಕೂಡ ಇರಬಹುದೇನೋ. ಇನ್ನು ತನಿಖೆ ಮೇಲೆ ಗೊತ್ತಾಗ್ತದೆ. ಇವತ್ತೇನಾಗಿದೆ, ಸೈಬರ್ ಕ್ರೈಮು ಜಾಸ್ತಿ ಆಗಿದೆ. ಪೊಲೀಸ್ ಇಲಾಖೆ ಕೂಡ ಒಂಥರ ಅಸಮರ್ಥವಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅವ್ರು ಬಹಳ ಬೇಗ ಬೇಲ್ ತಗೊಂಡು ಆಚೆ ಕಡೆ ಬರ್ತಾರೆ. ನೀವೇನೇ ಸ್ಟಿಂಗ್ ಆಪರೇಷನ್ ಮಾಡಿದ್ರು ಕೂಡ ಅವರು ನ್ಯಾಯಾಲಯದಿಂದ ಹೊರಗಡೆ ಬರ್ತಕ್ಕಂಥ ಎಲ್ಲಾ ಸುಳ್ಳುಗಳನ್ನ ಅವ್ರು ಕಂಡುಹಿಡ್ಕೊಂಡಿರ್ತಾರೆ. ಸೊ ತಕ್ಷಣ ಸರ್ಕಾರ ಈ ತರ ಎಲ್ಲೆಲ್ಲಿ ಈ ತರ ಆಗಿದೆಯೋ, ಇದು ಕೇವಲ ಒಂದು ಕಡೆ ಅಲ್ಲ, ಯಾಕಂದ್ರೆ ಈ ಗ್ಯಾಂಗ್ಗಳು ಇಡೀ ರಾಜ್ಯದಾದ್ಯಂತ ಕೂಡ ವಿಸ್ತಾರ ಆಗಿರ್ತದೆ. ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತೆ ಅವರನ್ನ ಅತಿ ಕಠಿಣವಾದಂತ ಶಿಕ್ಷೆಯನ್ನು ಕೊಟ್ಟು ಅವರನ್ನ ಜೈಲಲ್ಲಿ ಬಂಧಿಸಿದಾಗ ಮಾತ್ರನೇ ಬೇರೆಯವ್ರಿಗೂ ಕೂಡ ಭಯ ಬರ್ತಕ್ಕಂಥದ್ದು. ಇಲ್ಲಾಂತಂದ್ರೆ ಜೈಲಲ್ಲಿ ಒಳ್ಳೆ ಊಟ ಸಿಗ್ತದೆ, ಮತ್ತೆ ಬಹಳ ಭಾಗ ಬೇಲು ಸಿಗ್ತದೆ. ಈಗ ಬಂದಾಗ ಮತ್ತೆ ಆ ದಂಧೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ನಿಜಕ್ಕೂ ಕೂಡ ನಾನು ಪವರ್ ಟಿವಿ ಅವರಿಗೆ ಹ್ಯಾಟ್ಸಪ್ ಹೇಳಬೇಕಾಗ್ತದೆ. ಜನಗಳನ್ನ ಜಾಗೃತಿ ಮಾಡುವಂತ ಕೆಲಸವನ್ನು ಕೂಡ ತಾವು ಮಾಡಿದ್ರಿ. ನಾನು ಕೂಡ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ಳೋದು, ತಾವು ಎಲ್ಲಂದ್ರೆ ಅಲ್ಲಿ ತಮ್ಮನ್ನ ಕೊಡಕ್ ಹೋಗ್ಬೇಡ್ರಿ. ಮತ್ತೆ ಇವತ್ತು ನೀವು ರೇಷನ್ ಕಾರ್ಡ್ ತಗೊಂಡೋಗ ತಮ್ಮ ಕೊಟ್ರೇನೆ ಅದು ಓಪನ್ ಆಗುವಂಥದ್ದು. ಅದರಲ್ಲಿ ಎಕ್ಸ್ಟ್ರಾ ಏನಾದ್ರು ತಮ್ಮ ಯಾರನ್ನ ಅಪರಿಚಿತರು ಏನೋ ಕೇಳಿದ್ರೆ ದಯವಿಟ್ಟು ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಂತ ಇದ್ದೀನಿ. ಪ್ರಮುಖವಾಗಿ ರೈತರನ್ನೇ ಟಾರ್ಗೆಟ್ ಮಾಡಿದ್ರು. ರೈತರು ಅಮಾಯಕರಿ. ಈಗ ಸರ್ಕಾರದಿಂದ ಸಹಾಯಧನ ಸಿಗ್ತದೆ, ನಿಮ್ಗೆ ಸಬ್ಸಿಡಿ ಕೊಡಿಸ್ತೀವಿ ಇವೆಲ್ಲ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಅಪ್ಲಿಕೇಶನ್ ಮೇಲೆ ಒಂದು ತಮ್ಮ ಇಂಪ್ರೆಷನ್ ಮಾಡ್ತಾರೆ. ತಮ್ಮ ಅಂದ್ರೆ ಪೇಪರ್ ಮೇಲೆ ಮಾಡಲ್ಲ, ಅದ್ರ ಮೇಲೆ ಒಂದು ಲೇಯರ್ ಹಾಕಿ ತಗೊಂಡು ಅದನ್ನೇ ತಗೊಂಡು ಡೂಪ್ಲಿಕೇಟ್ ಕೂಡ ಮಾಡಬಹುದು ಅದನ್ನೆಲ್ಲ ಕೂಡ. ಸೊ ಈ ತರ ಹೊಸ ಮೋಸ ಮಾಡುವಂತವ್ರು ಬರ್ತಾನೆ ಇರ್ತಾರೆ. ಸೊ ರೈತರೇಂತಲ್ಲ, ಇವತ್ತು ಹೆಣ್ಮಕ್ಳ ಹತ್ರ ಹೋದ್ರೆ ಅವರು ಲೋನ್ ಕೊಡ್ತೀವಿ ಅಂದ್ರೆ ಸಾಕು ಓದ್ತಾರೆ, ಎಲ್ಬೇಕು ಅಲ್ಲಿ ಅಮಾಯಕರು ಇರ್ತಕ್ಕಂಥ ಜನ ಅವರೇ. ಈ ತರ ಎಚ್ಚರಿಕೆಯನ್ನು ವಹಿಸ್ಕೊಬೇಕು. ಯಾವುದೇ ಸರ್ಕಾರದ ಸೌಲಭ್ಯ ಇನ್ನೊಂದು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕೃತ ಅಧಿಕಾರಿಗಳನ್ನ ಇಲ್ಲ ಜನಪ್ರತಿನಿಧಿಗಳು ಯಾರು ಇರ್ತಾರೆ ಅಲ್ಲಿ ಸ್ಥಳೀಯವಾಗಿ ಗೊತ್ತಿರ್ತಕ್ಕಂಥವ್ರು ಅವ್ರ ಮುಖಾಂತರ ಹೋಗಬಾರ್ದು. ಯಾರೋ ಅಪರಿಚಿತರು ಇವ್ರ ಕಡೆಯಿಂದ ಹೋಗಬಾರ್ದು ಅಂತಕ್ಕಂಥದ್ದು ವಿನಂತಿ.